ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ರೀಸೆಂಟ್ ಆಗಿ ಸಕಲೇಶ್ಪುರಕ್ಕೆ ನಾನು ಹೋಗಿದ್ದೆ ಅಂಡ್ ಸಕಲೇಶ್ಪುರದಲ್ಲಿ ಈ ಒಂದು ಜಾಗನ ನಾನು ನೋಡಿದೆ. ಸೊ 3 ತಿಂಗಳಿಂದ ನಾನು ಬಂದಾಗ ಪೂರ್ತಿ ಬೇಸಿಗೆಗಾಲ ಇತ್ತು. ಯಾವ ರೀತಿ ಹೀಟ್ ವೇವ್ಸು ಇಂಡಿಯಾಗೆ ಬಂದು ತಲುಪ್ತಾ ಇತ್ತು ನಿಮಗೆ ಗೊತ್ತಿರಬಹುದು. ಆಗ ಈ ಒಂದು ಜಾಗ ಪೂರ್ತಿ ಖಾಲಿ ಆಗಿತ್ತು. ಬಟ್ ಈಗ ವರುಣನ ಹಬ್ಬರ ಎಷ್ಟಿದೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಮನೆ ಮಠ ಎಲ್ಲದೂ ಕೂಡ ಮುಚ್ಚಿ ಹೋಗ್ತಾ ಇದೆ ಅಂಡ್ ಅದೇ ರೀತಿ ಇಲ್ಲೂ ಕೂಡ ನಮಗೆ ನೋಡೋದಿಕ್ಕೆ ಸಿಗ್ತಾ ಇದೆ. ಸೊ ದಿನೇ ಇಲ್ಲಿನ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇದೆ ಅಂಡ್ ನಮ್ಮ ಪರಮೇಶ್ವರನ ದೇವಸ್ಥಾನದ ಮೆಟ್ಟಿಲುಗಳ ಬಳಿ ಬಂದು ನೀರು ನಿಂತಿದೆ. ನೀವು ಕೂಡ ಇಲ್ಲಿ ಗಮನಿಸ್ತಾ ಇರಬಹುದು. ಇನ್ನೇನು ಒಂದು ಮೆಟ್ಟಿಲು ಮಾತ್ರ ಬಾಕಿ ಇದೆ. ದೇವಸ್ಥಾನದ ಗರ್ಭಗುಡಿ ಒಳಗಡೆನೆ ಆ ಒಂದು ನೀರು ಹರಿತಾ ಇದೆ. ಸೊ ತಡ ಯಾಕೆ ಮಾಡೋಣ, ಬನ್ನಿ ಆ ಒಂದು ಜಾಗಕ್ಕೆ ಹೋಗಿ ಆ ಒಂದು ಜಾಗದಲ್ಲಿ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ. ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಪಕ್ಕದಲ್ಲೇ ಕೆಲವೊಂದಷ್ಟು ಮೆಟ್ಟಿಲುಗಳಿರುತ್ತೆ ಅಂಡ್ ಆ ಒಂದು ಮೆಟ್ಟಿಲುಗಳನ್ನ ನಾವು ಹಿಡ್ಕೊಂಡು ಹೋದ್ರೆ ಅಲ್ಲಿ ನಮಗೆ ಪರಮೇಶ್ವರನ ಸನ್ನಿಧಿ ಸಿಗುತ್ತೆ. ಅಂಡ್ ಆ ದಾರಿಯಲ್ಲೇ ನೀವು ಗಮನಿಸ್ತಾ ಇರಬಹುದು ಸ್ಕೇಲ್ ರೀತಿಯ ರಚನೆಗಳನ್ನು ಕೂಡ ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದನ್ನ ನೋಡಿ ಇದೇನ್ ಗುರು ಅಂತ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ, ನಾನೇ ತಿಳಿಸ್ತೀನಿ. ಇಲ್ಲಿವರೆಗೂ ಕೂಡ ಆ ಒಂದು ನೀರು ಬಂದು ಸೇರುತ್ತೆ ಅಂತ ಮೆಜರ್ಮೆಂಟಿಗೋಸ್ಕರ ಈ ರೀತಿ ರಚನೆನ ಮಾಡಿದ್ದಾರೆ. ಅದ್ರ ಮುಂದೆನೆ ನೀವು ನೋಡ್ತಾ ಇರಬಹುದು ಆಗ್ಲೇ 9 ಕೂಡ ಆ ಒಂದು ನದಿ ನೀರು ಕ್ರಾಸ್ ಮಾಡಿದೆ. ನಿಜವಾಗ್ಲೂ 2-3 ತಿಂಗಳ ಹಿಂದೆ ನೋಡಿದ್ರೆ ಈ ಒಂದು ಸಾಗರ ಏನಿದೆ ಇದು ಪೂರ್ತಿ ಖಾಲಿ ಆಗಿತ್ತು. ಬಟ್ ಈಗ ಇಷ್ಟು ನೀರು ಇದಕ್ಕೆ ಬಂದು ಶೇಖರಣೆ ಆಗಿದೆ ಅಂಡ್ ನೀವು ನೋಡ್ತಾ ಇರಬಹುದು ಯಾವ ರೀತಿ ತುಂಬಿಕೊಂಡಿದೆ ಅಂತ. ಅಂಡ್ ಇನ್ನೊಂದು ಚೂರು ಮುಂದೆ ಹೋಗ್ತಾ ಹೋದ್ರೆ ನಮಗೆ ಪರಮೇಶ್ವರನ ದೇವಸ್ಥಾನ ಕೂಡ ಅಲ್ಲಿ ನೋಡೋದಿಕ್ಕೆ ಸಿಗುತ್ತೆ. ಅಂಡ್ ನೀವು ಇಲ್ಲಿ ನೋಡ್ತಾ ಇರಬಹುದು ಮೆಟ್ಟಿಲುಗಳು ಕೂಡ ನೀರಿನಿಂದ ತುಂಬಿ ಹೋಗಿದೆ. ಸೊ ಇದೇ ರೀತಿ ಮಳೆ ಯಾವ ರೀತಿ ಬರ್ತಾ ಇದೆ ಅದೇ ರೀತಿ ಬಂದ್ರೆ ಪರಮೇಶ್ವರನ ಸನ್ನಿಧಾನಕ್ಕೂ ಕೂಡ ನೀರು ಹೋಗಿ ಅರ್ಧ ದೇವಸ್ಥಾನ ಕೂಡ ಮುಚ್ಚಿಕೊಳ್ಳುತ್ತಂತೆ ಇಲ್ಲಿನ ಸ್ಥಳೀಯರು ತಿಳಿಸುತ್ತಿದ್ದಾರೆ. ನಿಜವಾಗ್ಲೂ ಈ ದೃಶ್ಯ ನೋಡೋದಿಕ್ಕೆ 2 ಕಣ್ಣು ಸಾಲೋದಿಲ್ಲ ಗೆಳೆಯರೇ. ಯಾವ ರೀತಿ ರಚನೆ ಮಾಡಲಾಗಿದೆ ನೋಡಿ. ಕೆರೆ ಪಕ್ಕದಲ್ಲಿ ದೇವಸ್ಥಾನ, ಕೆರೆ ತುಂಬಿದ್ರೆ ಅರ್ಧ ದೇವಸ್ಥಾನನೂ ಕೂಡ ಮುಚ್ಕೊಳ್ಳುತ್ತೆ. ಸೊ ಯಾವ ರೀತಿ ಅದ್ಭುತವಾದ ದೃಶ್ಯ ಅಲ್ವಾ ಇದು. ಇದು ಇರೋದು ಬೇರೆ ಎಲ್ಲೂ ಅಲ್ಲ, ನಮ್ಮ ಸಕಲೇಶಪುರದಲ್ಲಿ. ಸೊ ಸಕಲೇಶಪುರದ ಮೇನ್ ಬ್ರಿಡ್ಜ್ ಅಲ್ಲಿ ಈ ಒಂದು ದೃಶ್ಯ ನಮಗೆ ಕಾಣ ಸಿಗುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು ದೇವಸ್ಥಾನದಲ್ಲಿ ಯಾವುದೇ ರೀತಿಯ ಪೂಜಾ ಕಾರ್ಯಕ್ರಮಗಳು ಈಗ ನಡೀತಾ ಇಲ್ಲ. ಅಲ್ಲೆಲ್ಲ ಕೂಡ ನೀರು ಬಂದು ಸೇರುತ್ತೆ ಮಳೆ ಇದೇ ರೀತಿ ಬರ್ತಾ ಇದ್ರೆ. ಸೊ ಸದ್ಯಕ್ಕೆ ಮಳೆ ಕಮ್ಮಿ ಜಾಸ್ತಿ ಆಗ್ತಾ ಇರೋದ್ರಿಂದ ನೀರು ಕೂಡ ಮೇಲೆ ಕೆಳಗೆ